ಇನ್ನು ಸಾಲ ಹಿಂತಿರುಗಿಸದ ಬಿಜೆಪಿ ಶಾಸಕನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಯಾರು ಆ ಶಾಸಕ? ಡೀಟೇಲ್ಸ್ ಬರ್ತಾ ಇದೆ. ಬಸವ ಕಲ್ಯಾಣ ಕ್ಷೇತ್ರದ ಬಿಜೆಪಿ ಶಾಸಕ ಶರಣು ಸಲಗಾರ್ ಅವರ ವಿರುದ್ಧ ಕೇಸ್ ದಾಖಲಾಗಿದೆ. ಉದ್ಯಮಿ ಸಂಜು ಸುಗುರೆ ಅಂತ ಅವರ ಹತ್ರ ದುಡ್ಡು ಇಸ್ಕೊಂಡು ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಕಂಪ್ಲೇಂಟ್ನ ಮೇರೆಗೆ ಎಫ್ಐಆರ್ ಆಗಿದೆ. 2023ರ ಎಲೆಕ್ಷನ್ ಟೈಮ್ನಲ್ಲಿ ಉದ್ಯಮಿ ಸಂಜು ಸುಗುರೆಯಿಂದ 99 ಲಕ್ಷ ರೂಪಾಯಿ ಸಾಲ ಪಡ್ಕೊಂಡಿರೋದಾಗಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಶ್ಯೂರಿಟಿಗೆ ಅಂತ ಖಾಲಿ ಚೆಕ್ ಕೊಟ್ಟಿದ್ದಾರೆ, ಲೆಟರ್ ಹೆಡ್ನಲ್ಲಿ ಸೈನ್ ಮಾಡಿಕೊಟ್ಟಿದ್ದಾರಂತೆ ಶಾಸಕರು. ಅದಾದಮೇಲೆ ಎಷ್ಟೇ ಬಾರಿ ಹಣ ಕೇಳಿದ್ರೂ ಸಾಲವನ್ನು ಮರುಪಾವತಿಸಿಲ್ವಂತೆ ಶಾಸಕರು. ಹಣ ನೀಡ್ತೀನಿ ಅಂತೇಳಿ ಒಪ್ಪಿಗೆ ಕೊಟ್ಟು ಚೆಕ್ಕನ್ನು ಕೊಟ್ಟಿದ್ರಂತೆ. ಅದಾದಮೇಲೆ ಗಲಾಟೆ ಮಾಡಿದ್ರಂತೆ. ಚೆಕ್ಕು ಬ್ಯಾಂಕ್ಗೆ ಹಾಕ್ತೀನಿ ಅಂತ ಹೇಳಿದಾಗ ಗಲಾಟೆ ಮಾಡಿ ಬೆದರಿಕೆ ಹಾಕಿದ್ರಂತೆ. ಹಣ ವಾಪಸ್ ಕೇಳೋದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರಂತೆ. ಹೀಗೆ ಸಾಲು ಸಾಲು ಆರೋಪದ ಮೇಲೆಗೆ ಕಂಪ್ಲೇಂಟ್ ಕೊಡಲಾಗಿದೆ. ಎಫ್ಐಆರ್ನ ಪ್ರತಿಗನ ಗಮನಿಸ್ತಾ ಇದ್ದೀರಿ. ಎಲೆಕ್ಷನ್ ಟೈಮ್ನಲ್ಲಿ ಇದೇ ಶಾಸಕ ಶರಣು ಸಲಗಾರ್ ಅವರು ಸಾಲವನ್ನು ಈಸ್ಕೊಂಡಿದ್ರಂತೆ. ಇದೇ ಉದ್ಯಮಿಯಿಂದ ಸುಮಾರು 99 ಲಕ್ಷ ರೂಪಾಯಿ ಉದ್ಯಮಿಯಿಂದ ಹಣವನ್ನು ಪಡೆದಿದ್ದು. ಇದೇ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜ್ಕುಮಾರ್, ಈಗ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಉಲ್ಲೇಖ ಮಾಡಲಾಗಿರೋದಲ್ಲಿ? ಖಂಡಿತವಾಗ್ಲೂ ಏನು ಬಸವ ಕಲ್ಯಾಣ ಶಾಸಕರು ಇದ್ದಾರೆ, ಶರಣು ಸಲಗಾರ ವಿರುದ್ಧ ಇವತ್ತು ನಿನ್ನೆ ಒಂದು ಎಫ್ಐಆರ್ ದಾಖಲೆ ಆಗಿರುವಂತದ್ದು. ಏನಂತ 2023ರಲ್ಲಿ ಏನ ಬಸವ ಕಲ್ಯಾಣ ನಿವಾಸಿ ಆಗಿರುವಂತ ಸಂಜು ಸುಗುರರ್ ಹತ್ರ 99 ಲಕ್ಷದ 9 ಲಕ್ಷ ಸಾಲ ಪಡೆದು ಹಿಂದೆ ವಾಪಸ್ ಕೊಡಲು ಕಾರಣಕ್ಕಾಗಿ ಸಾಕಷ್ಟು ಬಾರಿ ಸಂಜು ಸುಗುರೆ ಅವರು ಒಂದು MLA ಹತ್ರ ಮನೆಗೆ ಹೋಗಿ ದುಡ್ಡು ಕೇಳಿದ್ರು ಕೂಡ ಕೊಟ್ಟಿಲ್ಲ ಅಂತೆ. ಹಾಗಾಗಿ ಪದೇ ಪದೇ ಅವರು ಸಾಕಷ್ಟು ಬಾರಿ ಒಂದು ಮನವಿ ಮಾಡ್ಕೊಂಡಿದ್ರು ಕೂಡ MLA ದುಡ್ಡು ಕೊಟ್ಟಿಲ್ಲ. ಹಾಗಾಗಿ ಅವ್ರು ಮೊನ್ನೆ 25ನೇ ತಾರೀಕು ಒಂದು ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗೆ ಅದೇ ರೀತಿ ಏನಂತಂದ್ರೆ ಅವರ ಮಗ ಮತ್ತೆ ಅವರ ಹೆಂಡತಿ ಏನೋ MLA ಅವ್ರ ಮನೆಗೆ ಹೋಗಿ ದುಡ್ಡು ಕೇಳಿದಾಗ ಅವ್ರ ಅವಾಚ್ಯ ಶಬ್ದಗಳಿಂದ ಬೈದಿ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಎಫ್ಐಆರ್ ಉಲ್ಲೇಖ ಆಗಿದೆ. ಹಾಗಾಗಿ ಇನ್ನೂ ಇಷ್ಟೇ ನಾನು ತನಿಖೆ ಮಾಡಬೇಕಾಗಿದೆ. ಬಸವ ಕಲ್ಯಾಣ ಪೊಲೀಸರು ಶರಣು ಸಲಗಾರಿಗೆ ಅವ್ರ ಹತ್ರ ಹೋಗಿ ಯಾವ ರೀತಿ ತಗೊಂಡಿದ್ದಾರೆ, ಏನೇನ್ ಅಂದಿದ್ದಾರೆ ಅಂತ ಹೇಳಿ ಸಾಕಷ್ಟು ಇನ್ನ ತನಿಖೆ ನಡೀತಾ ಇದೆ. ಹಾಗಾಗಿ ತನಿಖೆ ನಡೆದ ಮ್ಯಾಗೆ ಒಂದು ಕಡೆ ಸಂಜು ಸುಗುರೆ ಅವರು ಆಗಿರ್ಬೋದು ಮತ್ತೆ ಶರಣು ಸಲಗಾರ್ ಆಗಿರ್ಬೋದು 2023 ಎಲೆಕ್ಷನ್ ಅಲ್ಲಿ ಇಬ್ರು ಬಹಳಷ್ಟು ಆತ್ಮೀಯತೆ ಇದ್ದಿರೋಂತಲ್ಲಿ ಇದ್ದಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ದುಡ್ಡಿನ ವಿಚಾರ ಬಂದಾಗ ಇವಾಗ ಶರಣು ಸುಗುರೆ ಅವರು ಶಾಸಕ ಶರಣು ಸಲಗಾರ್ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಎಫ್ಐಆರ್ ಕೂಡ ದಾಖಲಾಗಿದೆ. ಏನಂದ್ರೆ ಪೊಲೀಸರು ಇನ್ನಷ್ಟು ತನಿಖೆ ಮಾಡಿ ಯಾವಾಗ ಕೊಟ್ಟಿದ್ರು ದುಡ್ಡು, ಯಾವ ಹಂತದಲ್ಲಿ ಕೊಟ್ಟಿದ್ರು ಅಂತ ಕಂಡು ಬಂದಿಲ್ಲ ಸರ್. ಎಸ್, ಥ್ಯಾಂಕ್ ಯು ರಾಜ್ಕುಮಾರ್ ಡೀಟೇಲ್ಸ್ಗಾಗಿ.